ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಅನ್ನದಿಂದ ಡಿಫ್ರೆಂಟಾಗಿ ಮತ್ತು ಕಲರ್ಫುಲ್ಲಾಗಿ ಯಾವ ರೀತಿಯಾಗಿ ಹಪ್ಪಳನ ಮಾಡ್ಕೊಳ್ಬಹುದು ಅನ್ನೋದು ತುಂಬಾ ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ತಪ್ಪದೇ ಪೂರ್ತಿಯಾಗಿ ವಿಡಿಯೋ ನೋಡಿ. ವೆರಿ ಈಸಿಯಾಗಿರುವಂತಹ ಹಪ್ಪಳನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ನಾನು ಮೊದಲಿಗೆ ಈ ಕ್ಲಾಸಿನಿಂದ 1 ಗ್ಲಾಸಷ್ಟು ಅಕ್ಕಿನ ತೆಗೆದುಕೊಂಡಿದ್ದೀನಿ. ಅದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಒಂದು ದಿವಸ ನೆನೆಯಲು ಇಟ್ಕೊಳ್ತಾ ಇದ್ದೀನಿ. ನೋಡಿ, ನೀವು ನಾಳೆ ಮಾಡ್ತೀರಾ ಅಂತಂದರೆ ಇವತ್ತಿನ ದಿನ ಅಕ್ಕಿನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ. ಅಂದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹಪ್ಪಳ. ನೋಡಿ, ಒಂದು ಸಲ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದಾಯಿತು. ಆ ನೀರನ್ನು ಸಪ್ರೇಟ್ ಮಾಡಿಕೊಂಡು ಮತ್ತೆ ನೀರನ್ನು ಹಾಕ್ಕೊಂಡು ಇದನ್ನು ನೆನೆಯಲು ಇಟ್ಕೊಳ್ತಾ ಇದ್ದೀನಿ. ನಾನು ಮೊದಲಿಗೆ ಹೇಳಿರುವ ಹಾಗೆ ರಾತ್ರಿ ಪೂರ್ತಿಯಾಗಿ ಚೆನ್ನಾಗಿ ನೆನೆಸಿ ಇಟ್ಕೊಳ್ಬೇಕಾಗತ್ತೆ. ಅಂದರೆ ಹಪ್ಪಳ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನೋಡಿ, ಇವಾಗ ಬೆಳಿಗ್ಗೆ ಆದ ನಂತರ ಅಕ್ಕಿ ಪೂರ್ತಿ ಚೆನ್ನಾಗಿ ನೆಂದಿದೆ. ನೋಡಿ, ಇವಾಗ ಅಕ್ಕಿ ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಳ್ತೀನಿ. ಪೂರ್ತಿಯಾಗಿ ಅಕ್ಕಿ ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಂಡ ನಂತರ ಇನ್ನೊಂದು ದೊಡ್ಡದಾಗಿರುವಂಥ ಬೌಲನ್ನು ತೆಗೆದುಕೊಂಡು ಯಾವ ಗ್ಲಾಸಿನಿಂದ ಅಕ್ಕಿನ ತೆಗೆದುಕೊಂಡಿರ್ತೀನಲ್ವ ಅದೇ ಗ್ಲಾಸಿನಿಂದ 8 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ನಾವು ಅನ್ನ ಕುದಿಸ್ಕೊಳ್ಬೇಕಲ್ವ, ಅದಕ್ಕೆ ಪೂರ್ತಿಯಾಗಿ ಸಾಫ್ಟಾಗಿ ಬರಬೇಕು ಅನ್ನ. ಅದಕ್ಕೋಸ್ಕರ 1 ಗ್ಲಾಸ್ ಅಕ್ಕಿಗೆ 8 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ. ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಅಂದರೆ ಅನ್ನ ಚೆನ್ನಾಗಿ ಕುದ್ದಿದ್ರೆ ಹಪ್ಪಳನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. 8 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ಮುಂಚೆನೇ ನೆನೆಯಿಸಿಟ್ಕೊಂಡಿರುವಂತಹ ಅಕ್ಕಿನ ಹಾಕ್ಕೊಂಡು ಅನ್ನವನ್ನು ಕುದಿಯಲು ಇಟ್ಕೊಂಡು ಬಿಡೋಣ. ನೋಡಿ, ಒಂದು ಸ್ವಲ್ಪ ಹೊತ್ತು ಕುದ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ಮತ್ತೆ ಕುದಿಸ್ಕೊಳ್ಳೋಕೆ ಇಟ್ಕೊಂಡು ಬಿಡೋಣ. ನೋಡಿ, ಇವಾಗ ಅನ್ನ ಪೂರ್ತಿ ಸಾಫ್ಟಾಗಿ ಮೃದುವಾಗಿ ತುಂಬ ಚೆನ್ನಾಗಿ ರೆಡಿ ಆಗಿದೆ. ನೆನಪಿಟ್ಕೊಳ್ಳಿ, 1 ಗ್ಲಾಸ್ ಅಕ್ಕಿಗೆ 8 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ಕೊಳ್ಳಿ, ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ಸ್ವಲ್ಪದಷ್ಟು ನೀರಿದೆ. ಪರವಾಗಿಲ್ಲ, ನಡೀತೆ. ನಾವು ಮಿಕ್ಸಿಗೆ ಹಾಕ್ಕೊಳ್ತೀವಲ್ಲ, ಎಲ್ಲ ಸರಿ ಹೋಗುತ್ತೆ. ಇವಾಗ ನಾನು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಒಂದು ಸ್ವಲ್ಪದಷ್ಟು ಅನ್ನವನ್ನು ಹಾಕ್ಕೊಂಡು ಅದಕ್ಕೆ ನೀರನ್ನು ಹಾಕ್ಕೊಂಡು ಪೂರ್ತಿ ಸಾಫ್ಟ್ ಆಗೋವರೆಗೂ ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಪೂರ್ತಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಪೂರ್ತಿ ಬೆಳ್ಳಗಾಗಿ ರೆಡಿ ಆಗಿದೆ ಅಂತ. ಇವಾಗ ನಾನು ಇನ್ನೊಂದು ಬೌಲನ್ನು ತೆಗೆದುಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಮಿಕ್ಸಿ ಜಾರನ್ನು ತೆಗೆದುಕೊಂಡು ಮೊದಲಿಗೆ ಇರುವಂತಹ ಅನ್ನವನ್ನು ಹಾಕ್ಕೊಂಡು ಒಂದು ಸ್ವಲ್ಪದಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಸಾಫ್ಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಮುಗೀತು. ನೋಡಿ, ಈ ಹಪ್ಪಳ ಮಾಡೋದಕ್ಕೆ ತುಂಬಾ ಈಸಿ, ಬೇಗನೆ ಮಾಡ್ಕೊಳ್ಬಹುದು. ಇದಕ್ಕೆ ಜಾಸ್ತಿ ಜನ ಬೇಕಂತೇನಿಲ್ಲ. ನೀವು ಒಬ್ಬರೇ ಇದ್ದರೂ ಕೂಡ ಆರಾಮಾಗಿ ಮಾಡ್ಕೊಳ್ಬಹುದು. ಜಾಸ್ತಿ ಟೈಮ್ ಏನೂ ತೆಗೆದುಕೊಳ್ಳೋದಿಲ್ಲ. ಮತ್ತು ಹಪ್ಪಳನೂ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ ಮತ್ತು ತುಂಬಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ಅನ್ನದಿಂದ ಮಾಡಿರುವಂತಹ ಹಪ್ಪಳಕ್ಕೆ ನಾನು ಟೊಮೊಟೊನೂ ಕೂಡ ಸೇರಿಸ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಹುಳಿ ಒಂಥರ ಟೇಸ್ಟಿಯಾಗಿ ಬರುತ್ತೆ. ಫ್ರೈ ಮಾಡಿದ ನಂತರ ಅಂತೂ ಟೇಸ್ಟು ದುಪ್ಪಟ್ಟಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನೂವರೆಗೂ ನೀವು ಎಲ್ಲಿನೂ ಕೂಡ ತಿಂದಿರಲ್ಲ, ಅಷ್ಟೊಂದು ಚೆನ್ನಾಗಾಗಿರುತ್ತೆ. ನಾನು ಇದಕ್ಕೆ ಒಂದು 5 ಟೊಮೊಟೊನ ತೆಗೆದುಕೊಂಡಿದ್ದೀನಿ. ಈ ಟೊಮೊಟೊನ ಕಟ್ ಮಾಡಿಕೊಂಡು ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಹಪ್ಪಳನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು, ಅಷ್ಟೊಂದು ಚೆನ್ನಾಗಿರುತ್ತೆ. ಇಷ್ಟು ಚೆನ್ನಾಗಿರುವಂತಹ ಹಪ್ಪಳ ನೀವು ಮಿಸ್ ಮಾಡ್ಕೊಂಡ್ರಿ ಅಂತಂದರೆ ಚೆನ್ನಾಗಿರೋದಿಲ್ಲ. ತುಂಬಾ ಸ್ವಾದಿಷ್ಟಕರವಾಗಿರುವಂತಹ ಹುಳಿ ಒಂಥರ ಟೇಸ್ಟಿಯಾಗಿರುವಂತಹ ಹಪ್ಪಳನ ನೀವು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಸಿಂಪಲ್ಲಾಗಿ ಗೊತ್ತಾಗುತ್ತೆ. ನೋಡಿ, ನಾನು ಪೂರ್ತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಮೊದಲಿಗೆ ರುಬ್ಬಿಟ್ಕೊಂಡಿರುವಂತಹ ಅನ್ನಕ್ಕೆ ಈ ಟೊಮೊಟೊ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಪೇಸ್ಟ್ ಹಾಕಿದ ನಂತರ ನಾನು ಇವಾಗ 1 ಸ್ಪೂನಿನಷ್ಟು ಅಜ್ವೈನನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆನಂತರ 1 ಸ್ಪೂನಿನಷ್ಟು ಜೀರಿಗೆನ ಹಾಕ್ಕೊಳ್ಳಿ. ಆನಂತರ 1 ಸ್ಪೂನಿನಷ್ಟು ಕಚೂರಿ ಮೆಂತಿ ಏನಿರುತ್ತಲ್ವ ಅದನ್ನು ಹಾಕ್ಕೊಳ್ಳಿ. ಆನಂತರ 1 ಸ್ಪೂನಿನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ಳಿ. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ಇವಾಗ ಕಾಣಿಸ್ತಾ ಇರ್ಬೋದು ಒಂದು ಸ್ವಲ್ಪದಷ್ಟು ಗಟ್ಟಿಯಾಗಿದೆ. ಇದಕ್ಕೆ ನಾನು ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಒಂದು ಜಸ್ಟ್ 5 ನಿಮಿಷಗಳವರೆಗೆ ಕುದಿಯಲು ಇಟ್ಕೊಂಡು ಬಿಡ್ತೀನಿ. ನಾವು ಮೊದಲೇ ಅನ್ನ ಕುದಿಸ್ಕೊಂಡಿರೋದ್ರಿಂದ ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಟೊಮೊಟೊ ಹಸಿ ವಾಸನೆ ಹೋಗಲಿ ಅನ್ನೋದಕ್ಕೋಸ್ಕರ ಜಸ್ಟ್ ಒಂದು 5 ನಿಮಿಷಗಳವರೆಗೆ ಕುದಿಸ್ಕೊಂಡಿದ್ರೆ ಸಾಕು, ಜಾಸ್ತಿ ಕುದಿಸ್ಕೊಳ್ಳೋಕೆ ಹೋಗಬೇಡಿ. ನಾನು ಒಂದು 5 ನಿಮಿಷ ಕುದಿಸ್ಕೊಂಡ ನಂತರ ಈ ರೀತಿಯಾಗಿ ಗಟ್ಟಿಯಾಗಿ ಬಂದಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಇವಾಗ ನಾನು ಕೆಳಗೆ ಇಟ್ಕೊಂಡು ಹಪ್ಪಳನ ಹಾಕ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ನಾನು ಒಂದು ಪ್ಲಾಸ್ಟಿಕ್ ಸೀಟನ್ನು ತೆಗೆದುಕೊಂಡು ಜಸ್ಟ್ ಈ ರೀತಿ ಹಾಕಿದ್ರೆ ಸಾಕು, ಬೇಗನೆ ಆಗಿಬಿಡುತ್ತೆ.
ನೋಡಿ ಈ ರೀತಿ ಹಾಕಿ ನೀವು ಇನ್ನೂ ಸ್ವಲ್ಪ ಅಗಲವಾಗಿಯೂ ಕೂಡ ಮಾಡ್ಕೊಳ್ಬಹುದು, ಇಲ್ಲ ಅಂತಂದರೆ ಇಷ್ಟೇ ಇದ್ರೂ ಕೂಡ ನಡೆಯುತ್ತೆ. ನೋಡಿ ಒಂದು ಸ್ವಲ್ಪ ದಪ್ಪವಾಗಿ ಹಾಕಿ ಒಣಗಿದ ನಂತರ ಪೂರ್ತಿ ತೆಳ್ಳಗಾಗಿ ಬಿಡುತ್ತೆ. ನೀವು ಇವಾಗೇ ತೆಳ್ಳಗೆ ಹಾಕ್ಕೊಂಡ್ರಿ ಅಂತಂದರೆ ಒಣಗಿದ ನಂತರ ಪೂರ್ತಿಯಾಗಿ ಮುರಿದು ಹೋಗಿಬಿಡುತ್ತೆ. ಅದಕ್ಕೆ ಹಾಕೊಳ್ಳುವಾಗ ಒಂದು ಸ್ವಲ್ಪದಷ್ಟು ದಪ್ಪವಾಗಿಯೇ ಹಾಕ್ಕೊಳ್ಳಿ. ನೋಡಿ ಈ ಹಪ್ಪಳ ಅನ್ನದಿಂದ ಮಾಡಿರೋದಂತ ಗೊತ್ತೇ ಆಗೋದಿಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಟೊಮೊಟೊ ಸೇರಿಸ್ತಾ ಇರೋದ್ರಿಂದ ಅನ್ನ ಮತ್ತು ಟೊಮೊಟೊ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿ ಬರುವಂತಹ ಹಪ್ಪಳ ಪೂರ್ತಿಯಾಗಿ ಹಾಕ್ಕೊಂಡಿದ್ದಾಯಿತು. ಇವಾಗ ಕಾಣಿಸ್ತಾ ಇರ್ಬೋದು. ಈ ಹಪ್ಪಳನ ನಾನು 2 ದಿವಸ ಚೆನ್ನಾಗಿ ಒಣಗಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಹಪ್ಪಳ ಸ್ವಲ್ಪ ನಾನು ದಪ್ಪವಾಗಿ ಹಾಕಿರೋದ್ರಿಂದ ಇನ್ನೂ ಸ್ವಲ್ಪ ಒಣಗಿರೋದಿಲ್ಲ. ಅದಕ್ಕೋಸ್ಕರ ನಾನು 2 ದಿವಸ ಚೆನ್ನಾಗಿ ಒಣಗಿಸ್ಕೊಳ್ತೀನಿ. ಅಂದರೆ 1 ವರ್ಷವರೆಗೆ ನಾವು ಇಟ್ಕೊಳ್ಬೇಕಾಗುತ್ತಲ್ವ, ಅದಕ್ಕೆ ಚೆನ್ನಾಗಿ ಒಣಗಿಸ್ಕೊಳ್ಳಿ. ಇವಾಗ ನಾನು 2 ದಿವಸ ಆದ ನಂತರ ಯಾವ ರೀತಿಯಾಗಿ ಹಪ್ಪಳ ಒಣಗಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಇವಾಗ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೂಪರಾಗಿ ಹಪ್ಪಳ ಕೆಂಪದಾಗಿ ಕಲರ್ಫುಲ್ ಆಗಿರುವಂಥ ಹಪ್ಪಳ ರೆಡಿಯಾಗಿ ಬಂದಿದೆ. ಅನ್ನದಿಂದ ಕಲರ್ಫುಲ್ ಆಗಿರುವಂತಹ ಹಪ್ಪಳ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಂಡ್ರಲ್ವ, ನಿಮಗೆ ಕಾಣಿಸ್ತಾ ಇರ್ಬೋದು. ಸೂಪರಾಗಿ ಹಪ್ಪಳ ಬಂದಿದೆ ಅಂತ ಹೇಳ್ಬೋದು. ಇದನ್ನು ನೀವು ಒಂದು ಸಲ ಮಾಡಿಕೊಂಡು 1 ವರ್ಷದವರೆಗೆ ಇಟ್ಕೊಂಡು ಆರಾಮಾಗಿ ಕರ್ಕೊಂಡು ತಿನ್ಬೋದು. ಒಂದು ಸ್ವಲ್ಪನೂ ಕೂಡ ಹಾಳಾಗೋದಿಲ್ಲ. ನನ್ನ ವಿಡಿಯೋದಲ್ಲಿ ಈಗಾಗಲೇ ನಾನು ಹಲವಾರು ಹಪ್ಪಳದ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಈಗಲೇ ಹೋಗಿ ಚೆಕ್ ಮಾಡ್ಕೊಳ್ಳಿ. ಈ ಹಪ್ಪಳ ಕರೆದ ನಂತರ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನು ಮೊದಲಿಗೆ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಆದ ನಂತರ ಒಂದೊಂದಾಗಿ ಹಪ್ಪಳನ ಕರಿತಾ ಇದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು ಕಲರ್ಫುಲ್ಲಾಗಿ ಅನ್ನದಿಂದ ಮಾಡಿರುವಂಥ ಹಪ್ಪಳ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ವಾ. ಇದು ತಿನ್ನುವಾಗ ಅಂತೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಒಂಥರ ಚಿಪ್ಸ್ ತಿನ್ನೋ ಹಾಗೇ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಸ್ವಾದಿಷ್ಟಕರವಾಗಿರುವಂತಹ ಅನ್ನದಿಂದ ಜಸ್ಟ್ 5 ಟೊಮೊಟೊನ ಉಪಯೋಗಿಸ್ಕೊಂಡು ಕಲರ್ಫುಲ್ ಆಗಿರುವಂತಹ ಹಪ್ಪಳನ ಯಾವ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೇವಲ್ವ. ಈ ಹಪ್ಪಳದ ವಿಡಿಯೋನ ನೋಡಿದ ಮೇಲೆ ನೀವು ಸುಮ್ಮನೆ ಇರೋಕ್ಕೆ ಆಗೋದಿಲ್ಲ. ಸುಲಭವಾಗಿ ಬೇಗನೆ ಹೋಗಿ ಈಗಲೇ ಮಾಡ್ಕೊಂಡು ಬಿಡ್ತೀರಾ. ತುಂಬಾ ಸುಲಭವಾಗಿರುವಂತಹ ಹಾಗೆ ಪರ್ಫೆಕ್ಟಾಗಿ ಸುಲಭವಾಗಿ ಹಾಗೆ ಈಸಿಯಾಗಿ ತುಂಬಾ ರುಚಿಕರವಾಗಿರುವಂತಹ ಹಪ್ಪಳನ ಖಂಡಿತವಾಗ್ಲೂ ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿದ್ದೆ ಆದರೆ ಹಪ್ಪಳ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ತಪ್ಪದೇನೆ ನನಗೆ ತಿಳಿಸಿ. ಹೀಗೆ ನನ್ನ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟು ತುಂಬಾ ಅಗತ್ಯವಾಗಿದೆ. ಹೆಚ್ಚು ನೋಡಿ ಹಾಗೆ ಹೆಚ್ಚಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಮುಂದಿನ ಹೊಸ ವೀಡಿಯೋಂದಿಗೆ ನಾನು ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನ್ನು ಹೆಚ್ಚಿಸ್ತಾ ಇದ್ದೀನಿ. ಥ್ಯಾಂಕ್ ಯು.